ರಾಜಕೀಯದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ. ಇಲ್ಲಿ ರೈತರು ತಮ್ಮ ಜಮೀನನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧವಾಗಿಲ್ಲ, ಆದರೆ ಸರ್ಕಾರ ತಮ್ಮ ಯೋಜನೆಯನ್ನ ಕೈ ಬಿಡೋದಕ್ಕೆ ಸಿದ್ಧವಾಗಿಲ್ಲ. ಇದೆಲ್ಲದರ ಮಧ್ಯೆ ವಿರೋಧ ಪಕ್ಷದ ನಾಯಕರು ಇಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಿಜವಾಗಿ ಏನಾಗ್ತಾ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಎಸ್ ವೀಕ್ಷಕರೇ, ಬಿಡದಿ ಬೆಂಗಳೂರಿನಿಂದ ಸುಮಾರು 30ರಿಂದ 40 ಕಿಲೋಮೀಟರ್ ಸಮೀಪದಲ್ಲಿರುವಂತಹ ಈ ಬಿಡದಿ ಪ್ರದೇಶದಲ್ಲಿ ಈಗ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಅದುವೇ ಬಿಡದಿ ಟೌನ್ಶಿಪ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಡದಿ ಜಾಗದಲ್ಲಿ ಸಾಕಷ್ಟು 7,500 ಎಕರೆಯಿಂದ 9,000 ಎಕರೆವರೆಗೂ ಈಗ ಆ ಒಂದು ಪ್ರದೇಶದಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಹಾಗಾದ್ರೆ ಏನಿದು ಬಿಡದಿ ಟೌನ್ಶಿಪ್ ವಿಚಾರ ಅಂತಂದ್ರೆ, ಈ ಬಿಡದಿ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಆಸ್ಪತ್ರೆಗಳನ್ನ ಇಲ್ಲಿ ನಿರ್ಮಾಣ ಮಾಡೋದು, ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದು, ಒಳ್ಳೆಯ ಐಫೈ ಫೆಸಿಲಿಟೀಸ್ ಇರುವಂತಹ ಐಟಿ ಕಂಪನಿಗಳನ್ನಾಗಿರಬಹುದು, ದೊಡ್ಡ ಮಟ್ಟದ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಯೋಜನೆಯನ್ನ ಕೈಗೊಂಡಿದೆ. ಆದ್ರೆ ಜನರು ಇಲ್ಲಿ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಎಷ್ಟೋ ರಸ್ತೆಗಳು ತಗ್ಗು ಗುಂಡಿಗಳಿಂದ ಕೂಡಿದೆ, ಅದನ್ನೇ ಇವರು ಸರಿಯಾಗಿ ಮಾಡ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ಈ ಯೋಜನೆ ಎಲ್ಲ ಬೇಕಾ ಅಂತೇಳಿ ಜನರು ಮಾತನಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರದೇಶಗಳು, ಸಾಕಷ್ಟು ಏರಿಯಾಗಳು ಇನ್ನು ಅಭಿವೃದ್ಧಿನೇ ಕಾಣ್ತಾ ಇಲ್ಲ. ಅಂತಹ ಪ್ರದೇಶಗಳನ್ನ ಮೊದಲು ಅಭಿವೃದ್ಧಿ ಮಾಡಿ, ಅದಾದ್ಮೇಲೆ ಇಂತಹ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಿ ಅಂತೇಳಿ ಸಾರ್ವಜನಿಕರು ಇಲ್ಲಿ ಕಿಡಿಕಾರ್ತಾ ಇದ್ದಾರೆ. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ವಿರೋಧ ಪಕ್ಷದವರು ತುಂಬಾನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ, ಈಗ ರೈತರಿಂದ ಭೂಮಿಯನ್ನ ಕಸಿದುಕೊಳ್ತಾ ಇದ್ದಾನ ಸರ್ಕಾರ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ರೈತರು ತಮ್ಮ ಜಮೀನನ್ನ ಅವರು ಸ್ವತಃ ನೀಡೋದಕ್ಕೆ ಮುಂದಾಗ್ತಾ ಇಲ್ಲ, ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಿರಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಬಿಡದಿಯಲ್ಲಿ ಇರುವಂತಹ ರೈತರು ಈಗಾಗಲೇ 80% ರೈತರು ತಮ್ಮ ತಮ್ಮ ಜಮೀನುಗಳನ್ನ ಸರ್ಕಾರಕ್ಕೆ ನೀಡೋದಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಿರಬೇಕಾದ್ರೆ ಬಿಡದಿಯಲ್ಲಿರುವಂತಹ 3,500 ಜನ ರೈತರು ಸೇರ್ಕೊಂಡು ಡಿಸಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಯೋಜನೆಯ ವಿರುದ್ಧವಾಗಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದು ಸದ್ಯದ ಮಟ್ಟಿಗೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಆ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ, ಬಿಡದಿಯ ಸಾಕಷ್ಟು ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡದ ಐಟಿ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಸರ್ಕಾರ ಕೈಗೆತ್ತಿಕೊಂಡಿರುವಂತಹ ಯೋಜನೆ ಇದು. ಆದ್ರೆ ರೈತರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ನಷ್ಟ ಉಂಟಾಗುತ್ತೆ ಅಂತೇಳಿ ರೈತರು ಆ ಒಂದು ಆತಂಕದಲ್ಲಿ ಇದ್ದಾರೆ. ರೈತರಿಗೆ ಏನಪ್ಪಾ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಈಗ ಸರ್ಕಾರ ರೈತರು ನೀಡುವಂತಹ ಜಮೀನುಗಳಿಗೆ ಪರಿಹಾರ ಧನವನ್ನ ನೀಡ್ತೀವಿ ಅಂತೇಳಿ ಸರ್ಕಾರ ಕೂಡ ಹೇಳಿದೆ. 1 ಎಕರೆಗೆ ಕನಿಷ್ಠ 2 ಕೋಟಿ ರೂಪಾಯಿಗಳನ್ನ ನೀಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬಂದಿದೆ. ಈಗಿರಬೇಕಾದ್ರೆ 10ರಿಂದ 15 ಎಕರೆ ಇರುವಂತಹ ರೈತರಿಗೆ ಇದು ಒಂದು ಕಡೆ ಪ್ರಯೋಜನ ಆಗುತ್ತೆ. ಅವರಿಗೆ ಏನು ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬೀಳಲ್ಲ. ಆದ್ರೆ ಯಾರಿಗೆಲ್ಲ 17 ಗುಂಟೆ, 25 ಗುಂಟೆ, 1 ಎಕರೆ ಜಮೀನು ಮಾತ್ರ ಇದೆ, ಅಂತವರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಜಮೀನಿಗೆ ಅಂದ್ರೆ 1 ಎಕರೆ ಜಮೀನಿಗೆ 2 ಕೋಟಿ ರೂಪಾಯಿ ಅಂತಂದ್ರೆ 17 ಗುಂಟೆ, 25 ಗುಂಟೆ ಇರುವಂತಹ ರೈತರು ಪಾಪ ಏನ್ ಮಾಡಬೇಕು, ತಮ್ಮ ಮುಂದಿನ ಜೀವನವನ್ನ ಹೇಗೆ ನಡೆಸಬೇಕು? 50 ಲಕ್ಷ ಬಂತು, 1 ಕೋಟಿ ಬಂತು ಅಂತ ಹೇಳಿ ತಮ್ಮ ಜಮೀನನ್ನ ಮಾರ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರು ಕೃಷಿ ಯಾವ ತರ ಮಾಡಬೇಕು, ಯಾವ ಜಾಗದಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ರೈತರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನ ನಾವು ಕೊಡೋದಕ್ಕೆ ಸಿದ್ಧವಾಗಿಲ್ಲ ಅಂತೇಳಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ರಾಜಕೀಯದಲ್ಲಿ ಆಗಿರಲಿ, ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಈಗಿರ್ಬೇಕಾದ್ರೆ ರೈತರು ಇಟ್ಟಿರುವಂತಹ ಬೇಡಿಕೆ ಅಂದ್ರೆ, ರೈತರು ಯಾವುದೇ ರೀತಿಯಾಗಿ ಬೇಡಿಕೆ ಇಟ್ಟಿಲ್ಲ. ಸದ್ಯದ ಮಟ್ಟಿಗೆ ನೀವೆಲ್ಲ ಸರ್ಕಾರ ಮುಖ್ಯವಾಗಿ ಇಲ್ಲಿ ಏನು ಟೌನ್ಶಿಪ್ ಅನ್ನ, ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ, ಅದನ್ನ ಇಲ್ಲಿಗೆ ಬಿಟ್ಬಿಡಿ, ಯಾವುದೇ ಕಾರಣಕ್ಕೂ ಇದಕ್ಕೆ ಸಾಥ್ ನೀಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ವಿರೋಧ ಪಕ್ಷದವರು ಸಹಿತ ಸರ್ಕಾರದ ವಿರುದ್ಧವಾಗಿ ಕೂಗಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ, ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಇದ್ದಾಗಲೂ ಸಹಿತ ಈ ಒಂದು ಬಿಡದಿ ಟೌನ್ಶಿಪ್ ಇದೇ ರೀತಿಯಲ್ಲಿ ಬೇರೆ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಟ್ಟಿದ್ದೀವಿ. ಸೊ ಹೀಗಿರಬೇಕಾದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈ ತರಹದ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಗೆತ್ತಿಕೊಂಡಿರುವಂತದ್ದು ವಿರೋಧ ಪಕ್ಷದವರು ಕೂಡ ಕೆಂಡಮಂಡಲರಾಗಿದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರೈತರಿಗೆ ಅನ್ಯಾಯ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತೇಳಿ ವಿರೋಧ ಪಕ್ಷದವರು ಇಲ್ಲಿ ಹೇಳಿಕೆಗಳನ್ನ ನೀಡುತ್ತಾ ಇದ್ದಾರೆ. ಜೊತೆಗೆ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗುತ್ತೆ. ಮೇನ್ ಆಗಿ ರೈತರು ತಮ್ಮ ಜೀವನವನ್ನ ಕೃಷಿ ಅವಲಂಬಿತರಾಗಿ ಮಾಡಿಕೊಂಡಿದ್ದಾರೆ.
ಹೀಗಿದ್ದಾಗ ಅವರ ಜಮೀನನ್ನ ಕಸಿದುಕೊಂಡು ಅಲ್ಲಿ ITBT ಕಂಪನಿಗಳನ್ನ ಮಾಡುವಂತಹ ಉದ್ದೇಶ ಏನಿದೆ ಅಂತೇಳಿ ವಿರೋಧ ಪಕ್ಷದವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಆಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಅವರ ಹೇಳಿಕೆಗಳು ಯಾವ ತರ ಇದೆ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಮ್ಮ ಕರ್ನಾಟಕ ಯಾವ್ದಪ್ಪ ಅಂತಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ತುಂಬಾನೇ ಹೆಸರನ್ನ ಮಾಡಿರುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ITBT ಕಂಪನಿಗಳನ್ನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಜೊತೆಗೆ ಒಂದ್ ರೇಂಜಲ್ಲಿ ಹೇಳಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಲ್ಲದೆ ಇರುವಂತಹ ಪ್ರದೇಶ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತೆ. ಇದೆಲ್ಲದರ ಮಧ್ಯೆ ಬೆಂಗಳೂರಿನಲ್ಲಿ ಸಾಕಷ್ಟು ಜಂಜಾಟದ ಪ್ರದೇಶವಾಗ್ತಾ ಇದೆ, ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅತಿ ಹೆಚ್ಚಾಗಿ ಜನಗಳಿದ್ದಾರೆ. ಇದರಿಂದ ಇದನ್ನೆಲ್ಲ ನಿಯಂತ್ರಣ ಕೂಡ ಆಗುತ್ತೆ. ಜೊತೆಗೆ ಯಾರೆಲ್ಲ ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ಇದ್ದಾರೆ ಅವರಿಗೆ ಉದ್ಯೋಗ ಕೂಡ ಕಲ್ಪಿಸಿದಂತಾಗುತ್ತೆ ಅಂತೇಳಿ DK ಶಿವಕುಮಾರ್ ಅವರು, ಸರ್ಕಾರ ಅವರ ಒಂದು ನಡೆ ಇದಾಗಿದೆ. ಹೀಗಿದ್ದಾಗ ರೈತರು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ನಾವು ಬಿಟ್ಕೊಡೋದೇ ಇಲ್ಲ ಅಂತೇಳಿ ರೈತರು ಪಟ್ಟಣ ಹಿಡಿದು ಕೂತ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಇನ್ನಷ್ಟು ಭುಗಿಲೆದ್ದುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಸೊ ಇದರಿಂದ ರೈತರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆನಾ ಅಥವಾ ಭವಿಷ್ಯದ ಕರ್ನಾಟಕಕ್ಕೋಸ್ಕರ DK ಶಿವಕುಮಾರ್ ಅವರ ನಡೆ ಕರೆಕ್ಟ್ ಆಗಿದೆನಾ ಒಂದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ವಿಡಿಯೋ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಮಾಡಿ.